ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಆಸ್ತಿ ಖರೀದಿ ಮುನ್ನ ಯಾವ್ಯಾವ ರೀತಿ ಲೀಗಲ್ ಡಾಕ್ಯುಮೆಂಟ್ಸ್ನ ನೋಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಯಾವುದೇ ಒಂದು ಪ್ರಾಪರ್ಟಿ ಅಂದಾಗ ಯಾವುದೇ ಒಂದು ಭೂಮಿಯ ಒಡೆತನ ಯಾರಿಗೆ ಸೇರಿರುತ್ತೆ ಅಂದರೆ ಸರ್ಕಾರಕ್ಕೆ ಸೇರಿರುತ್ತೆ. ಅದರ ಸರ್ವಾಧಿಕಾರ ಸರ್ಕಾರದ್ದು. ಅಂದರೆ ಈ ನಮ್ಮ ಒಂದು ಭೂಖಂಡ ಏನಿರುತ್ತೆ ಅದು ಸಂಪೂರ್ಣ ಸರ್ಕಾರಕ್ಕೆ ಸೇರಿದ್ದು. ಅಲ್ಲಿಂದ ಕಾನೂನು ರೀತಿ ಬೇರೆ ಬೇರೆ ಖಾಸಗಿ ವ್ಯಕ್ತಿಗಳು, ಅಂದರೆ ನಾವು ಅದನ್ನು ಎಂಜಾಯ್ ಮಾಡ್ಬೋದು ಅಥವಾ ಓನ್ ಮಾಡ್ಬೋದು, ನಾವು ಅದರ ಬಗ್ಗೆ ಓನರ್ ಆಗ್ಬೋದು. ಅದಕ್ಕೆ ಒಂದು ಕಾನೂನಿನ ಪ್ರಕ್ರಿಯೆ ಇರುತ್ತೆ. ಅದನ್ನು ನಾವು ಪಾಲಿಸಿದಾಗ ಮಾತ್ರ ನಾವು ಅದಕ್ಕೆ ಒಡೆಯರಾಗೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನಾವು ಒಡೆಯರಾದ ಮಾತ್ರಕ್ಕೆ ಅವರು ಏನು ಮತ್ತೆ ಸರ್ಕಾರ ವಾಪಸ್ ತೊಗೊಳಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಸರ್ಕಾರಕ್ಕೆ ಅದರದ ಅವಶ್ಯಕತೆ ಇದ್ದಾಗ ಅದು ನಾವೇ ಅದಕ್ಕೆ ಓನರ್ ಆದರೂ ಕೂಡ ಆದರೆ ಅದನ್ನು ಸರ್ಕಾರ ಮತ್ತೆ ವಾಪಸ್ ಪಡಿಬೋದು. ಕಾನೂನಲ್ಲಿ ಅದಕ್ಕೋಸ್ಕರ ಪ್ರಕ್ರಿಯೆಗಳಿದೆ, ದಾರಿ ಇದೆ. ಹಾಗಾಗಿ ಒಂದು ಇರೋ ಭೂಮಿ ಸರ್ಕಾರದ್ದಾಗಿರುತ್ತೆ. ನಂತರ ಹಲವಾರು ರೀತಿಯಲ್ಲಿ ಅದು ನಮಗೆ ಬಂದಿರುತ್ತೆ. ಅಂದರೆ ಹಿಂದಿನ ಕಾಲದಲ್ಲಿ ಮಹಾರಾಜರು ಏನು ಮಾಡ್ತಾಯಿದ್ರು, ಸರ್ಕಾರ ಬರೋಕ್ಕಿಂತ ಮುಂಚೆ ಅವರಿಗೆ ಯಾರು ಅವರು ಇರ್ತಾರೋ, ಅಂದರೆ ವ್ಯವಸಾಯಗಾರರಿರ್ಬೋದು ಅಥವಾ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರ್ಬೋದು, ಸೈನಿಕರಿರ್ಬೋದು, ಅವ್ರ ಮನೆಗಳು ಕಟ್ಟೋದಕ್ಕೆ ಬಿಡ್ತಾಯಿದ್ರು. ನಂತರ ಸರ್ಕಾರ ಬಂದ ಮೇಲೆ ನಾವು ಮನೆ ಕಟ್ಕೋಬೇಕು ಅಂತಾದಾಗ ನಾನು ಹೇಳಿದ ರೀತಿ ಸಂಸ್ಥೆಗಳು ಪ್ರಾರಂಭವಾದರು. ಅಂದರೆ CITV ಇರ್ಬೋದು, BDA ಇರ್ಬೋದು, ಅದನ್ನು ಮಾಡ್ತಾರೆ. ಅದ್ರ ಮೂಲಕ ಏನು ಮಾಡ್ತಾರೆ ಅಂತಂದರೆ ಸರ್ಕಾರ ಎಲ್ಲೆಲ್ಲಿ ಜಮೀನುಗಳಿದೆಯೋ ಅದನ್ನು ಅಕ್ವೈರ್ ಮಾಡುತ್ತೆ, ಅಲ್ಲಿ ಲೇಔಟ್ ಮಾಡುತ್ತೆ, ಅಲ್ಲಿ ಎಲ್ಲ ರೀತಿಯ ಒಂದು ಸೌಲಭ್ಯಗಳನ್ನು ಒದಗಿಸಿ ಯಾರ್ಯಾರಿಗೆ ಆಸೆ ಇದೆಯೋ, ಇಷ್ಟಪಡ್ತಾರೋ, ಅಪೇಕ್ಷೆ ಪಡ್ತಾರೋ ಅವರು ಅಲ್ಲಿ ಆ ಒಂದು ಅಥಾರಿಟಿ ಮುಂದೆ ಹೋಗಿ ಕೇಳಿದಾಗ ಅವರಿಗೆ ಒಂದು ಅಲಾಟ್ಮೆಂಟ್ ಆಗುತ್ತೆ. ಅಂದರೆ ಇಲ್ಲಿವರೆಗೂ ಸರ್ಕಾರದ್ದಿತ್ತು, ಆ ಸಂಸ್ಥೆಗೆ ಅದನ್ನು ವಹಿಸ್ತಾರೆ. ಅಲ್ಲಿಗೆ ಬರೋದಕ್ಕೆ ಏನಾಗುತ್ತೆ, ಅಪ್ಲಿಕೇಶನ್ ಆಗಿದಾಗ ನಮಗೆ ವಹಿಸ್ತಾರೆ. ಅಲ್ಲಿಂದ ನಾವು ಪ್ರೈವೇಟ್ ಓನರ್ಶಿಪ್ ಅಂತ ಹೇಳ್ತೀವಿ, ಖಾಸಗಿ ಒಡೆತನ ಅಂತ ನಮಗೆ ಬರುತ್ತೆ. ಈ ರೀತಿ ಬಂದಾಗಿನಿಂದನೇ ದಾಖಲೆಗಳು ಶುರುವಾಗ್ತಾ ಹೋಗ್ತವೆ. ಈ ರೀತಿ ಈ ಒಂದು ಸರ್ಕಾರ ಮಾಡಿದಾಗ ಯಾವ ರೀತಿ ದಾಖಲೆಗಳಿರ್ತದೆ ಅಥವಾ ಖಾಸಗಿ ವ್ಯಕ್ತಿಗಳು ಮಾಡಿದಾಗ ಯಾವ ರೀತಿ ದಾಖಲೆಗಳಿರುತ್ತೆ ಅನ್ನೋದನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ. ನಮಸ್ಕಾರ.